ಹಲೋ ಎವ್ರಿವಾನ್. ಸೊ ಯಾರಾದರೂ ಕೃಷಿ ಮಾಡಬೇಕು ಅಂತ ಇದ್ದೀರೋ ಅಥವಾ ಯಾರಾದರೂ ಕೃಷಿನ ಮಾಡ್ತಾ ಇದ್ದೀರೋ ಅವರಿಗೆ ಇದೊಂದು ಪ್ರೋ ಟಿಪ್. ಇದನ್ನು ನಾವು ತುಂಬ ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀವಿ ಆ್ಯಂಡ್ ಇವತ್ತು ಕೂಡ ಎಕ್ಸ್ಪೀರಿಯನ್ಸ್ ಆಯಿತು. ಅದಕ್ಕೆ ನಾನು ಇವತ್ತು ನಿಮ್ಮ ಹತ್ರ ಅದನ್ನು ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರೆಲ್ಲ ವ್ಯವಸಾಯ ಮಾಡಬೇಕಂತಿದ್ದೀರೋ ಅವರು 100% ನೀವು ಕೆಲಸದವ್ರ ಮೇಲೆ ದಯವಿಟ್ಟು ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಕೆಲಸ ಇದ್ದಾಗೆ ಕೆಲಸದವ್ರು ಕೈ ಕೊಡ್ತಾರೆ. ಆ ಅನುಭವ ನಮಗೂ ಕೂಡ ಆಯಿತು. ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಒಬ್ಬರು ಕೆಲಸದವ್ರಿದ್ರು ಆ್ಯಂಡ್ ಅವ್ರನ್ನ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಅಂದರೂ ಊರಿಗೆ ಹೋಗ್ತೀನಿ ಅಂತ ಹೋದವ್ರು ವಾಪಸ್ ಬರಲೇ ಇಲ್ಲ. ಆ್ಯಂಡ್ ಇವತ್ತು ನಮಗೆ ಕ್ಯಾಪ್ಸಿಕಮ್ನ ಹಾರ್ವೆಸ್ಟ್ ಮಾಡೋದಿತ್ತು ಆ್ಯಂಡ್ ಈ ಅರ್ಜೆಂಟಲ್ಲಿ ಕರೆದ್ರೆ ಕೆಲಸದವ್ರು ಕೂಡ ಬರಲ್ಲ. ಅದಕ್ಕೆ ನಾವು ಮನೆಯವರೆಲ್ಲ ಸೇರಿಕೊಂಡು ಮತ್ತು ಅಕ್ಕಪಕ್ಕದಲ್ಲಿ ಒಂದಿಬ್ಬರನ್ನ ಕರ್ಕೊಂಡು ನಾವು ಕಿತ್ವಿ. ಆ್ಯಂಡ್ ನೆನ್ನೆ ಎಲ್ಲ ನಮಗೆ ದಾರ ಕಟ್ಟೋದಿತ್ತು, ಅದನ್ನು ಕೂಡ ಅಮ್ಮನೇ ಪಾಪ ಬಂದು ಕಟ್ಟಿದ್ರು. ಬಿಕಾಸ್ ಇಂಥ ಟೈಮಲ್ಲಿ ನಾವು ಕೆಲಸದವ್ರನ್ನೇ ಕಾಯ್ಕೊಂಡಿದ್ರೆ ನಮ್ಮ ಕೆಲಸ ಖಂಡಿತ ಮುಂದಕ್ಕೆ ಹೋಗಲ್ಲ. ಅದಕ್ಕೆ ನೀವು ಕೂಡ ಸ್ವಲ್ಪ ವ್ಯವಸಾಯನ ಕಲ್ತ್ಕೊಂಡಿರಿ, ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿ. ಬಿಕಾಸ್ ಇಂಥ ಕ್ರಿಟಿಕಲ್ ಸಿಚುವೇಷನ್ಸಲ್ಲಿ ನಿಮಗೆ ಅದೆಲ್ಲ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ನಾವು ತುಂಬ ಸತಿ ಅನುಭವಿಸಿದ್ವಿ ಆ್ಯಂಡ್ ಇವತ್ತು ಕೂಡ ಆಯಿತು. ಅದಕ್ಕೆ ನಾನು ಇದನ್ನು ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.